2024-25 ರಿಸಲ್ಟ್ ಈ ಸತಿ 66%, 66.14% ರೆಗ್ಯುಲರ್ ಫ್ರೆಶರ್ ಸ್ಟೂಡೆಂಟ್. ಎಲ್ಲ ಸ್ಟೂಡೆಂಟ್ಸ್ದು ಸೇರಿ 62.34. ಓಕೆನಾ? ನಿಮ್ಮ ಹತ್ರ ಬಂದಿದೆ ನೋಡಿ. This is what you do. ಈಗ ನೆಕ್ಸ್ಟ್ ಏನಂದ್ರೆ ಮೋಸ್ಟ್ಲಿ ಕ್ವೆಶ್ಚನ್ ತಗೊಳಕ್ಕೆ ರೆಡಿ ಎಷ್ಟು ಆಕ್ಟಿಂಗ್ ಮಾಡಿಸ್ತಾರೆ. ನಾನು ಒಂದೇ ಸೈಡ್ ನೋಡಕ್ಕಾಗದು. ಓಕೆ, ಸ್ಟಾರ್ಟ್ ಮಾಡೋಣ. ನಾನು ಇನ್ನೂ ಏನೇನೋ ಹೇಳ್ಕೋಬೇಕಂತ ಇದ್ದೀನಿ. ನೀವು ಎಷ್ಟು ಫಾಸ್ಟ್ ಆಗಿ ಪ್ರಶ್ನೆ ಕೇಳ್ತೀರೋ ಗೊತ್ತಿಲ್ಲ ನನಗೆ. ಆಯ್ತು, ನೋ ಪ್ರಾಬ್ಲಮ್. ಶೇರ್ ಫ್ಯೂ ಥಿಂಗ್ಸ್. ಸೊ 66.14% ಫ್ರೆಷರ್ಸ್ದು ಎಲ್ಲರದು ಸೇರಿ, ಅಂದರೆ ಎಲ್ಲ ರೆಗ್ಯುಲರು ಒಟ್ಟಾರೆ ಪ್ರೈವೇಟ್ ಇರ್ಬೋದು, ರಿಪೀಟರ್ಸ್ ಇರ್ಬೋದು, ಮತ್ತು ಫೇಲ್ಡ್ ಆಗಿರೋರು ಮತ್ತು ಫಸ್ಟ್ ಏನು ತಗೊಳ್ತಾರೆ ಅವ್ರದ್ದೆಲ್ಲ ಸೇರಿದರೆ 62.34% ಈ ಸತಿ ಪರ್ಸೆಂಟೇಜು ಇದಾಗಿರ್ತಕ್ಕಂಥದ್ದು. ಬೇರೆ ವಿಚಾರಗಳೆಲ್ಲ ನಿಮಗೆ ಗೊತ್ತಿದೆ. ಕೆಲವು ವಿಚಾರನ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಬೇಕಾಗತ್ತೆ ಇದಕ್ಕೆ, ಆಮೇಲೆ ಪ್ರಶ್ನೆಗಳನ್ನು ತಗೊಳ್ತೀನಿ. ಹೋದ ಸತಿ ದಯವಿಟ್ಟು ನೀವೆಲ್ಲ ಅಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಕ್ಲಾಸಲ್ಲಿ ಕೂತ್ಕೊಂಡು. ಸ್ವಲ್ಪ ಇದು ಇಂಪಾರ್ಟೆಂಟ್, ಪ್ಲೀಸ್. ಓಕೆ, PDF-ನ ಆಯ್ತು, PDF-ನ ಯಾರಿಗಾರ ಹಾಕಿ ಕಿಶು. ಆಯ್ತು, ಈಗ ಹಾಕ್ತೀವಿ. ನಿಮಗೆ ಅಲ್ಲೂ ಅನಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ದಯವಿಟ್ಟು ಮೈಕ್ ಬೇಡವಾ? ಓಕೆ, ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. 8% ಹೈಯರ್ ದೆನ್ ಲಾಸ್ಟ್ ಇಯರ್ಸ್ ಒರಿಜಿನಲ್ ರಿಸಲ್ಟ್ಸು. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಶೇಕಡವಾರು 60ಕ್ಕಿಂತ ಪರ್ಸೆಂಟೇಜು, ಅಂದರೆ ಈ ವರ್ಷ ಪಾಸ್ ಆಗಿರೋರಲ್ಲಿ 60% ಮೇಲೆ ಇರೋರು ಎಷ್ಟಿದ್ರು? ನೀವು ಅದನ್ನು ಕೊಡಲಿಲ್ಲ ನೋಡಿ, ಎಲ್ಲಿದೆ? ನೋ, ಐ ಟೋಲ್ಡ್. 75% ಹೌದು, ಬಟ್ ನಾನು ಹೇಳಿದೆ ಅದನ್ನ. ಲಾಸ್ಟ್ ಟೈಮ್ ಎಷ್ಟಿತ್ತು? ಈ ಸತಿ 75%, ಅಂದರೆ ಲಾಸ್ಟ್ ಟೈಮ್ ಮೋಸ್ಟ್ಲಿ 62% ಅನಿಸುತ್ತೆ. 60% ಮೇಲೆ ತಗೊಂಡಿರೋ ವಿದ್ಯಾರ್ಥಿಗಳು ಈ ಸತಿ ಪಾಸ್ ಆಗಿರೋರಲ್ಲಿ 75% ಮೇಲೆ ಪಾಸ್ ಆಗಿದ್ದಾರೆ. ಅದನ್ನು ಭಾಳ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹೋದ ಸತಿ ಇಬ್ಬರೇ 625 ತಗೊಂಡಿದ್ರು. ಅಂದರೆ ನಾನು ಎಲ್ಲೋ ಲಾಸ್ಟ್ ಟೈಮ್ ಕಾಪಿ ಹೊಡೆದು ಪಾಸ್ ಆದರೂ ಅದೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ದಟ್ ಇಸ್ ದ ರೀಸನ್ ವಿ ಬಾಟ್ ಇನ್ ಪರೀಕ್ಷೆನ ವೆಬ್ಕಾಸ್ಟಿಂಗಲ್ಲಿ ಮಾಡಬೇಕಂತ. ಈ ಸತಿ 22 ಜನರು ತಗೊಂಡಿದ್ದಾರೆ. 22 ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ 2 ಶಾಲೆಯಲ್ಲಿ ಮಾಡಿದ್ದಾರೆ. ಒಂದು ಸರ್ಕಾರಿ ಶಾಲೆ, ಇನ್ನೊಂದು ಉರ್ದು ಸರ್ಕಾರಿ ಶಾಲೆ. 625ಗೆ 625 ತಗೊಂಡಿದ್ದಾರೆ. ಆ ಥರ ಏನಾದ್ರು ಇದ್ರೆ ಕಿಶೋರ್ ಅವರೇ ನನಗೆ ಆ ಲೆಟ್ರ್ ಇದನ್ನು ಕೊಡ್ತಾ ಇರಬೇಕಾಗತ್ತೆ.